ಶ್ರೀ ನುಂಕಮಲೆ ಸಿದ್ದೇಶ್ವರ ಸ್ವಾಮಿ ಛಾಯಾಚಿತ್ರಗಾರರ ಸಂಘ ಉದ್ಘಾಟನೆ ಸಮಾರಂಭ ಹಾಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ. ರಾಜ್ಯದಲ್ಲಿ ಸುಮಾರು 2-3 ಲಕ್ಷ ಜನ ಛಾಯಾಚಿತ್ರಗಾರರಿದ್ದು, ಇವರ ಬದುಕನ್ನು ಭದ್ರವಾಗಿಸಲು ಸರ್ಕಾರವು ಮತ್ತಷ್ಟು ಸೌಲಭ್ಯ ನೀಡುವ ಅವಶ್ಯಕತೆ ಇದೆ ಎಂದು ಛಾಯಾಚಿತ್ರಗಾರರ ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಸ್. ನಾಗೇಶ್ ರವರು ತಿಳಿಸಿದರು. ತಾಲೂಕಿನ ರಾಂಪುರ ಉಚ್ಚಮಲ್ಲೇಶ್ವರ ದೇವಸ್ಥಾನ ಆವರಣದಲ್ಲಿ ಮಂಗಳವಾರ ಶ್ರೀ ನುಂಕಮಲೆ ಸಿದ್ದೇಶ್ವರ ಸ್ವಾಮಿ ಛಾಯಾಚಿತ್ರಗಾರರ ತಾಲೂಕು ಸಂಘದಿಂದ ಏರ್ಪಡಿಸಿದ್ದ ಸಂಘದ ಉದ್ಘಾಟನೆ ಹಾಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೋವಿಡ್ ಸಮಯದಲ್ಲಿ ಛಾಯಾಚಿತ್ರಗಾರರ ಬದುಕು ಹೆಚ್ಚು ದುಸ್ತರವಾಗಿತ್ತು. ಸರ್ಕಾರವು ಕೆಲ ಸೌಲಭ್ಯಗಳನ್ನು ನೀಡಿ ಸಹಕರಿಸಿದೆ. ಆದರೆ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಮಸ್ಯೆಗಳು ಪರಿಸ್ಥಿತಿ ಸುಧಾರಿಸಲು ಮತ್ತಷ್ಟು ಸೌಕರ್ಯಗಳನ್ನು ನೀಡುವುದು ಅನಿವಾರ್ಯತೆ ಒದಗಿ ಬಂದಿದೆ ಎಂದರು. ಸ್ಥಳೀಯ ಶಾಸಕರು ನಮ್ಮ ಸಂಘದ ಕಚೇರಿಗೆ ನಿರ್ಮಾಣಕ್ಕೆ ಖಾಲಿ ನಿವೇಶನ ನೀಡಿದ್ದಲ್ಲಿ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಸಭೆಗೆ ಭೂಷಣ ಅಂತ ಹೇಳಿ ನಾವು ಭಾವಿಸ್ತೇವೆ. ಸ್ನೇಹಿತರೆ, ಮಾನ್ಯ ಚೇತನ್ ಅವರನ್ನ ಮೊದಲಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶಾಸಕರನ್ನ ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ, ಮೊಳಕಾಲ್ಮೂರು ತಾಲೂಕಿನಲ್ಲಿ ನಮ್ಮ ಛಾಯಾಭವನವನ್ನ ಆದಷ್ಟು ಬೇಗ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ಮತ್ತೆ ಎಲ್ಲ ತಾಲೂಕಿನ ಛಾಯಾಗ್ರಾಹಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಒಂದು ನಿವೇಶನ ಕೊಟ್ಟರೆ ಸರ್ಕಾರದ ವತಿಯಿಂದ ನಾವು ಒಂದು ಛಾಯಾಭವನ, ನಾವು ರಾಜ್ಯ ಸಂಘದವರು ಮತ್ತೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜಿಲ್ಲೆಯ ಮತ್ತೆ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಸೇರಿ ಛಾಯಾಭವನ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ದಯಮಾಡಿ ಛಾಯಾಭವನ ಕಟ್ಟೋದಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಡಿ. ನಮ್ಮ ಶಾಸಕರಿಗೂ ತಮ್ಮ ಕಡೆಯಿಂದ ಒಂದು ವಿನಂತಿ ಮಾಡಿಕೊಟ್ರೆ ಇದೊಂದು ಅವಕಾಶ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಥ್ಯಾಂಕ್ ಯು. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು 2.5-3 ಲಕ್ಷ ಫೋಟೋಗ್ರಫರ್ಸ್ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ. ಕೋವಿಡ್ ಆದ ನಂತರ ಮತ್ತು ಫೋಟೋಗ್ರಫರ್ಸ್ ಬದುಕು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಇತ್ತೀಚೆಗೆ ಸರ್ಕಾರ, ನಾನು ಅದೇ ಚೇತನ್ ಸರ್ ಹೇಳ್ತಾ ಇದ್ದೆ, ಸರ್ಕಾರ ಈ ದೇಶದಲ್ಲೇ ಎಲ್ಲೂ ಆಗದೆ ಇರತಕ್ಕಂಥ ಒಂದು ಅಚೀವ್ಮೆಂಟ್ ಕರ್ನಾಟಕದಲ್ಲಿ ಆಗಿದೆ. ಅದು ಕಾರ್ಮಿಕ ಇಲಾಖೆಯಲ್ಲಿ ಫೋಟೋಗ್ರಫರ್ಸ್ಗಳನ್ನ ಸೇರಿಸತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಬಹಳ ದೊಡ್ಡ ಕೊಡುಗೆ ನಮ್ಮ ಬಳ್ಳಾರಿ ಮಿಷನ್ ಇಲ್ಲೇ ಇದೆ. ಬಳ್ಳಾರಿ ಮಿತ್ರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಭೇಟಿ ಮಾಡಿ ಅವ್ರ ಮುಖಾಂತರ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡಿ ಇವತ್ತು ರಾಜ್ಯದ ಛಾಯಾಗ್ರಾಹಕರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎನ್ವೈಪಿ ಚೇತನ್ ರವರು ಮಾತನಾಡಿ, ಛಾಯಾಚಿತ್ರಗಾರರು ತಮ್ಮ ಬಡತನದ ಸಮಸ್ಯೆಗಳನ್ನು ಬದುಗೊತ್ತಿ ಶುಭ ಸಮಾರಂಭಗಳಿಗೆ ಫೋಟೋಗಳನ್ನು ತೆಗೆದು ಸಮಾಜ ಸೇವೆ ಮಾಡುತ್ತಿದ್ದಾರೆ. ಇವರು ನೀಡುವ ಛಾಯಾಚಿತ್ರಗಳು ಎಲ್ಲಾ ಕಾರ್ಯಗಳಿಗೂ ಅನಿವಾರ್ಯವಾಗಿದ್ದು, ಈ ಚಿತ್ರಗಳಿಂದ ಎಲ್ಲರೂ ಉನ್ನತಿ ಪ್ರಚಾರ ಪಡೆಯಲು ಸಾಧ್ಯವಿದೆ. ಇವರು ತೆಗೆದ ಫೋಟೋಗಳು ಜನಮನದಲ್ಲಿ ನೆನಪುಗಳಾಗಿ ಉಳಿಯಲಿವೆ ಎಂದು ಅವರು ತಿಳಿಸಿದರು. ನಮ್ಮ ರಾಪುರ ಗ್ರಾಮದಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಫೋಟೋಗ್ರಾಫರ್ಸ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬಾ ನಮಗೆ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಇದೇ ಮೊದಲ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ಫೋಟೋಗ್ರಾಫರ್ಸ್ ಅಂತಂದ್ರೆ ಬಹಳ ಜನಕ್ಕೆ ಏನಂತಂದ್ರೆ ಅಂದ್ರೆ ಏನೋ ಅವರು ಫೋಟೋ ಕ್ಯಾಮ್ರಾ ಇಟ್ಕೊತಾರೆ, ಫೋಟೋ ತೆಗಿತಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಅದು ತಪ್ಪು. ನಾವು ಕೂಡ ಬಹಳಷ್ಟು ಒಂದು ನೆನಪುಗಳು, ಸವಿನೆನಪುಗಳು ಮೆಮೊರೀಸ್ ಎಲ್ಲವೂ ಕೂಡ ಇರುತ್ತೆ. ಯಾಕಂದ್ರೆ ನಾವು ಕೂಡ ಈಗ ನಾವು ಹೋಗ್ತಾ ಇರುವಂತ ಒಂದು ರಾಷ್ಟ್ರೀಯ ಒಂದು ಪ್ರಯಾಣದಲ್ಲಿ ಕೂಡ ಒಂದು ಫೋಟೋಗ್ರಾಫರ್ ಅವರು ಒಂದು ಪಾತ್ರ ತುಂಬಾ ಮುಖ್ಯವಾದಂತದ್ದು. ನಾವೆಲ್ಲರಿಗೂ ಕೂಡ ನಾವು ಸಮಾಜ ಸೇವೆ ಕೆಲಸ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗೂ ಇದ್ರೂ ಕೂಡ ಅವರು ಮುಂದೆ ಬರಬೇಕು ಹಾಗೂ ಅವರು ಮಾಡಿರುವಂತಹ ಒಂದು ಅಭಿವೃದ್ಧಿ ಕೆಲಸಗಳು ಹಾಗೂ ಸಮಾಜ ಸೇವೆ ಒಂದು ಕೆಲಸಗಳು 4 ಜನಕ್ಕೆ ಗೊತ್ತಾಗ್ಬೇಕಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಫೋಟೋಗ್ರಾಫರ್ಸ್ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅದೆಷ್ಟೋ ಒಂದು ಕಷ್ಟ, ಸುಖ, ಸಂತೋಷ, ನೋವುಗಳು ಬರ್ತಾ ಇರ್ತವೆ. ಆದ್ರೆ ಎಲ್ಲವೂ ಕೂಡ ನಾವು ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಕ್ಯಾಮ್ರಾದಲ್ಲಿ ನಾವು ನಾಳೆ ಎದ್ದರೂ ಕೂಡ ಅದನ್ನು ಮತ್ತೆ ನಾವು ನೆನೆಸ್ಕೊಂಡು ಅದೇ ರೀತಿ ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಹಾಗೂ ನೆಮ್ಮದಿಯನ್ನು ಪಡಿತೀವಿ. ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಕೂಡ ಬರಬೇಕಿತ್ತು, ಚಿಕ್ಕಪ್ಪರ ಗೋಪಾಲಕೃಷ್ಣ ಅವರು. ಆದ್ರೆ ಬೇರೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರೋದ್ರಿಂದ ಅವರು ಅಲ್ಲಿ ಹೋಗಿದ್ದಾರೆ. ಅವರ ಸೂಚನೆ ಮೇರೆಗೆ ಇಲ್ಲಿ ಬಂದು
ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಮಗೂ ಕೂಡ ಎಂದು ನಮಗೆ ಆಹ್ವಾನಿಸಿ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಬಹಳಷ್ಟು ಈಗ ಫೋಟೋಗ್ರಾಫರ್ಸ್ ಒಂದು ಮ್ಯಾರೇಜ್, ಒಂದು ಮದುವೆ ಕಾರ್ಯಕ್ರಮಗಳಿರ್ಬೋದು, ಬರ್ತ್ಡೇ ಕಾರ್ಯಕ್ರಮಗಳಿರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿಗೆ ಇರ್ಬೋದು, ಈ ರೀತಿಯ ಒಂದು ಹಲವಾರು ಕಾರ್ಯಕ್ರಮಗಳಿಗೆ ಫೋಟೋಗ್ರಾಫರ್ಸ್ ತುಂಬಾ ಮುಖ್ಯ. ಅವ್ರಿಲ್ಲಂತಂದ್ರೆ ಆ ಒಂದು ಫಂಕ್ಷನ್ಗೆ ಒಂದು ಕಲೆನೇ ಇರೋದಿಲ್ಲ. ಅದೇ ಎಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೊಂದು ಕಲೆನೇ ಇರೋದಿಲ್ಲ. ಹಾಗೂ ಫೋಟೋಗ್ರಾಫರ್ ಯಾಕೆ ಅಷ್ಟು ಶ್ರೇಷ್ಠ ಆಗಿರ್ತಾರೆ ಅಂತಂದ್ರೆ, ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ಕೂಡ ನಾನು ಈ ಒಂದು ವೈಲ್ಡ್ ಲೈಫ್ ಸ್ಯಾಕ್ಚುರಿ ಒಂದು ಫೋಟೋಗ್ರಾಫಿ ನನಗೂ ತುಂಬಾ ಇಷ್ಟ. ಯಾಕಂದ್ರೆ ಪ್ರಕೃತಿಯ ಒಂದು ಸೌಂದರ್ಯ, ಪ್ರಕೃತಿಯ ಒಂದು ದೃಶ್ಯಗಳು ಅದೊಂದು ಸೆರೆ ಹಿಡಿಯೋದಕ್ಕೆ, ಹಾಗೂ ಹಲವಾರು ಪ್ರಾಣಿ ಪಕ್ಷಿಗಳು ಈ ತರ ಹಲವಾರು ಒಂದು ನಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದು. ಇದೇ ಸಂದರ್ಭದಲ್ಲಿ ಛಾಯಾಚಿತ್ರಗಾರರ ತಾಲೂಕು ಅಧ್ಯಕ್ಷರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಆ ಟೈಮಿಗೆಲ್ಲ ಹೋದಾಗ ಬಾವಿ ತರೋದು ಬಹಳ ಅಸಮ್ಮತಿಯಾಗಿ ನಾವು ಕಡದೊಳಗೆ ಊಟ ಉಪಚಾರ ಮಾಡೋಂತ ಹೆಣ್ಮಕ್ಳನ್ನು ನಾವು ಕಾರ್ಯಕ್ರಮಗಳಿಗೆ ಜೊತೆ ಕರ್ಕೊಂಡ್ಬರೋಣ. ಯಾಕಂದ್ರೆ ಅವರಿಲ್ಲೇ ನಾವು ಕಾರ್ಯಕ್ರಮಗಳಲ್ಲಿ ಹೋಗಕ್ ಆಗೋದಿಲ್ಲ. ಲೇಟ್ ಆಗ್ಬಿಡ್ತೀವಿ, ಕಾರ್ಯಕ್ರಮಕ್ಕೆ ಹೋಗ್ಬೇಡ ಅಂತ ಕಷ್ಟ ಆಗ್ಬಿಡ್ತದೆ. ದಯವಿಟ್ಟು ಮುಂದಿನ ವರ್ಷ ನಿಮ್ಮ ಎಲ್ಲ ಕುಟುಂಬಗಳು ಇಲ್ಲಿ ಹಾಜರಿರ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಅಧ್ಯಕ್ಷ, ಮುಂದಿನ ವರ್ಷ ನಿಮ್ಮೆಲ್ಲ ಕುಟುಂಬಗಳು ಕರ್ಕೊಂಡ್ಬನ್ನಿ ಅಂತ ಕೇಳ್ಕೊಳ್ತಿದ್ದೀನಿ. ಇವತ್ತು ಛಾಯಾಗ್ರಾಹಕರು ಅಸಂಘಟಿತರಾಗಿದ್ರು, ಸಂಘಟಿತರಾಗಿದ್ದೀರ. ನಾವು ಇದು 3ನೇ ವರ್ಷ ನಿಮ್ಮ ಮೊಣಕಾಲ್ಮೂರಿಗೆ ಬರ್ತಾ ಇರೋದು. 2 ವರ್ಷ ದೇವನಗಿರಿ ಪೂರ್ವ ಇಮೇಜ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ಪ್ರಚಾರಕ್ಕೆ. ನಮ್ಮ ದೇವನಗಿರಿ ಪೂರ್ವ ಇಮೇಜ್ 2 ವರ್ಷವೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಅದಕ್ಕೆ ನಮ್ಮ ದೇವನಗಿರಿ ಪೂರ್ವವಾಗಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೇನೆ. सिद्धेश्वर महाराज की श्री गुरु गोरक्षनाथ महाराज की जय। यहाँ उपस्थित सभी फोटोग्राफर और जितने भी भाई बंधु यहाँ आए, माता शक्ति माता है, उन सभी को धन्यवाद, आशीर्वाद। बहुत अच्छा कार्यक्रम रखा आप लोगों ने। ये जो एक पूरे कर्नाटक राज्य एसोसिएशन यहाँ पे काम कार्य कर रहा है, उसके लिए बहुत बहुत धन्यवाद, आशीर्वाद। उनके मने सिद्धेश्वर स्वामी आप सबको खूब आशीर्वाद। धन्यवाद। ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಚಿತ್ರಗಾರರನ್ನು ಸನ್ಮಾನಿಸಲಾಯಿತು. ಅರ್ಹರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಜಿವಿ ಷಣ್ಮುಗಪ್ಪ, ಗೌರವಾಧ್ಯಕ್ಷ ಟಿ ರುದ್ರೇಶ್, ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಸೈಯದ್ ರಹಮತುಲ್ಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿರಿಯೂರು ನಾಗಣ್ಣ, ಚಿತ್ರದುರ್ಗ ತಾಲೂಕು ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಚಳ್ಳಕೆರೆ ತಾಲೂಕು ಅಧ್ಯಕ್ಷ ನೇತಾಜಿ ಪ್ರಸನ್ನ, ಹೊಸದುರ್ಗ ತಾಲೂಕು ಅಧ್ಯಕ್ಷ ಮಂಜುನಾಥ್, ಹಿರಿಯೂರು ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಬಳ್ಳಾರಿ ಜಿಲ್ಲಾಧ್ಯಕ್ಷ ನಾಗನಗೌಡ ಚಂದ್ರಮೋಹನ್, ದಾವಣಗೆರೆ ತಾಲೂಕು ಅಧ್ಯಕ್ಷ ESR ತಿಪ್ಪೇಶ್, ಕರಿಬಸಪ್ಪ, ಮೊಳಕಾಲ್ಮೂರು ತಾಲೂಕು ಸಂಘದ ಪದಾಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.